ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡ್ಬೋದು, ಒಂದು ಮದುವೆ ಇತ್ತು, ರೆಡಿಯಾಗಿ ಹೋಟು ಬಂದರೆ. ಸೊ ಅಲ್ಲಿ ಒಂದಷ್ಟು ಕ್ಲಿಪ್ಸ್ ತೊಗೊಂಡಿದ್ದೀನಿ, ಹಂಗೆ ಶೇರ್ ಮಾಡ್ತೀನಿ. ಸೊ ನನ್ನ ಮುಖ ನೋಡ್ಬೋದು ಎಷ್ಟು ತೊಗೊಂಡಿದೆ ಅಂತ. ಸೊ ಯಾಕಪ್ಪ ಅಂದರೆ ಫುಲ್ಲು ದೊಡ್ಡ ಅಲ್ಲೂ ಸಿಕ್ಕಾಪಟ್ಟೆ ನೋಡೈತೆ. ಅಲ್ಲೂ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದಿದ್ದೀವಿ. 3 days ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಫಸ್ಟೇ ಹೋಗಿದ್ರೆ ಸರೋಗ್ತಿತ್ತು. ನಾನು 2 days ಮೆಡಿಕಲಲ್ಲಿ ಹೋಗಿ ಮಾತ್ರೆ ತೊಗೊಂಡು ತಿಂದೆ. ಸೊ ಸರೋಗಿಲ್ಲ. ಸೊ ಸರಿ ಅಂದ್ಬಿಟ್ಟು ನೆನ್ನೆ ಹಾಸ್ಪಿಟ್ಲಿಗೆ ಹೋಗಿ ಬಂದ್ರಿ. ಈಗ ಒಂದು 50% ಪರವಾಗಿಲ್ಲ. ಬಟ್ ಏನಂದರೆ ಏನೂ ತಿನ್ನೋಕ್ಕೆ, ಏನೂ ಕುಡಿಯೋಕ್ಕೆ ಆಗ್ತಿಲ್ಲ. ಬರಲ್ಲ ಅಂದರೆ ನಮ್ಮ ಹಸ್ಬೆಂಡೆಲ್ಲ ಹೋಗಲೇಬೇಕು. ರಿಲೇಷನ್ ಇದೆ ಮದುವೆ. ಸೊ ಹೋಗಿ ಬಂದ್ರಿ. ಬಟ್ ಅಲ್ಲೊಂದು ಸ್ವಲ್ಪ ಊಟ ಮಾಡಿದ್ದೆ. ಹಂಗೂ ಚಪಾತಿ ಎಲ್ಲ ತಿಂದಿಲ್ಲ, ಏನು ಗಟ್ಟಿ ಐಟಮ್ ಏನು, ಬರೀ ರೈಸ್ ಮಾತ್ರ ತಿಂದಿದ್ದು. ಬಟ್ ಆದರೂ ಸಿಕ್ಕಾಪಟ್ಟೆ ನೋಯ್ತಿದೆ. ಒಂದೇ ಅಲ್ಲೂ ಈ ಕಡೆ ಎಲ್ಲೂ ಕೂಡ ಬಂದಿದೆ. ಇದು ಒಂದು ಸಲ ಹಂಗೆ ಆಗಿತ್ತು. ತೋರಿಸ್ಕೊಂಡ್ಮೇಲೆ ವಾಸಿ ಆಯಿತು. ಸೊ ಇದು ಎಷ್ಟು ಶುಕ್ರವಾರ ಬರೋಕ್ಕೆ ಹೇಳಿದ್ದಾರೆ. ಏನು ಹೇಳ್ತಾರೆ ಗೊತ್ತಿಲ್ಲ. ಯಪ್ಪ ನಿಜವಾಗ್ಲೂ ಅನ್ನೋ ಮಾತ್ರ ಬೇಡ, ಶತ್ರು ಕೂಡ ಬೇಡ ಅಂತ ಅನಿಸುತ್ತೆ. ಅಷ್ಟು ನೋವು ನಿಜವಾಗ್ಲೂ. ಯಪ್ಪ ಸಾಕು ಸಾಕು ಅನ್ಸ್ಬಿಟ್ಟೈತೆ. ಹೀಗೆ ಅಲ್ಲೂ ಮಾತ್ರ ತಿಂದರೆ ಅದೇನೋ ಗೊತ್ತಿಲ್ಲ, ಫುಲ್ ಮುಖ ಊತಬಿಡುತ್ತೆ. ಕಣ್ಣು ಮೂಗು ಕೂಡ ಊತಗೊಂಡಿದೆ. ಹಂಗೂ ನಾನು ನಮ್ಮ ಹಸ್ಬೆಂಡ್ಗೆ ಹಿಂಗೆಲ್ಲ ನಾನು ಬರಲ್ಲ ಅಂತ ಎಷ್ಟು ಹೇಳಿದ್ರು, ಇಲ್ಲ ಫೋರ್ಸ್ ಮಾಡಿ ಕರ್ಕೊಂಡು ಹೋಗಿ ಓಕೆ ಹೋಗಿ ಬಂದರೆ ಏನು ಮಾಡೋಕ್ಕಾಗಲ್ಲ. ಮಾಸ್ಕ್ ಹಾಕ್ಕೊಂಡು ಹೋಗಿದ್ದೆ. ಅಲ್ಲಿ ನಮ್ಮ ಹಸ್ಬೆಂಡ್ರು ಮಾಸ್ಕ್ ಕೂಡ ಬಿಚ್ಚಿದ್ರು. ಇರಲಿ ಪರವಾಗಿಲ್ಲ, ಏನಾಗಲ್ಲ ಅಂತ. ಇಲ್ಲಿ ನೋಡಪ್ಪ, ಇಲ್ಲಿ ನೋಡಪ್ಪ. ಮಕ್ಕಳ ವಿಚಾರದಲ್ಲಿ ನಿಜವಾಗ್ಲೂ ಎಷ್ಟು ಹುಷಾರಾಗಿದ್ರು ಕಮ್ಮಿನೇ ನಿಜವಾಗ್ಲೂ. ತುಂಬ ಬಂಗಾರಿ. ಇದು ಬಂಗಾರಿ ಏನಿಲ್ಲ. ಡಾಕ್ಟರ್ ಒಂದು ವಾರ ಏನು ಖಾರ ಊಟ ತಿನ್ನಂಗಿಲ್ಲ ಅಂತ ಹೇಳಿದ್ದಾರೆ. ಬರೀ ಜ್ಯೂಸು ಮತ್ತು ಗಂಜಿ, ಏನೇ ಇರಲಿ ಲಿಕ್ವಿಡ್ ಐಟಮ್ಸ್ ಮಾತ್ರ ಅಂತ ಹೇಳಿದ್ದಾರೆ. ಐಸ್ ಕ್ರೀಮು, ಜ್ಯೂಸು ಎಲ್ಲ ತಿನ್ಬೋದು, ಆದರೆ ಅನ್ನ ಸಾಂಬಾರು ಏನು ಖಾರ ಅನ್ನೋದು ಸೋಗಿಸ್ಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ ಅವನಿಗೋಸ್ಕರ ಇವತ್ತು ನಾವು ಆಲ್ಮೋಸ್ಟ್ ಅಲ್ಲೋವು ಅಂತ ಏನೂ ತಿಂದಿರಲಿಲ್ಲ. ಆಲ್ಮೋಸ್ಟ್ ಒಂದು ವಾರ ಆಯಿತು. ನಂಗೆ ಅಲ್ಲೋವು ಪೂರ್ತಿಯಾಗಿ ವಾಸಿಯಾಗಿದೆ. ಅಲ್ಲಿ ಕಿತ್ತಾಕ್ಸ್ಬಿಡೋಣ ಅಂತ ಹೋದೆ. ಡಾಕ್ಟರ್ ಇಲ್ಲ, ಇನ್ನೂ 1 ವರ್ಷ ಚೆನ್ನಾಗಿರುತ್ತೆ ಅಂತಾರೆ. ಸೊ ಅದಕ್ಕೆ ಅಲ್ಲೇ ಕಿತ್ತಾಕ್ಸ್ಲಿಲ್ಲ. ಸೊ ನೋಡೋಣ, ಇನ್ನೊಂದ್ಸಲ ಬಂದಾಗ ನೋಡಿ, ಇಲ್ಲ ಅಲ್ಲಿ ಇನ್ನೂ ಸ್ಟ್ರಾಂಗ್ ಇದೆ, ಬೇಡ ಇನ್ನು ಕಿತ್ತಾಕ್ಸ್ಕೊಂತೀನಿ. ಸರಿ ಡಾಕ್ಟರ್ ಕೇಳಿದ್ರೆ ಒಳ್ಳೇದಲ್ವಾ ಅಂತ ಏನು ಕಿತ್ತಾಕ್ಸ್ಕೊಂಡಿಲ್ಲ. ಸೊ ನಂಗಂತೂ ಬಾಯಿ ಕೆಟ್ಟೋಗೈತೆ. ಇವನೋಡು ಮಾಡೋಣ ಅಂದರೆ ಇವನು ಹಿಂಗೆ ಬಿದ್ದು ಬಂದ. ಸೊ ಏನೂ ಮಾಡಲೇ ಇಲ್ಲ. ಸೊ ಅದಕ್ಕೆ ಇವತ್ತು ಇವನು ತಿಂದಂಗಾಗುತ್ತೆ, ನಾವು ತಿಂದಂಗಾಗುತ್ತೆ ಅಂತ ಒಂದು ಸ್ವಲ್ಪ ಕೇಸರಿ ಬಾತ್ ಮಾಡ್ತಿದ್ದೆ. ಸೊ ವಿಡಿಯೋನೇ ಮಾಡೋಕ್ಕಾಗಿರಲಿಲ್ಲ. ಯಾಕಪ್ಪ ಅಂದರೆ ನನ್ನ ಮುದ್ದು ಬಂಗಾರ ಪಾಪ ಬಿದ್ದುಬಿಟ್ಟಿದ್ದ. ಜಸ್ಟ್ 5 ನಿಮಿಷ ಹಿಂಗೆ ಹೋದ ಅಷ್ಟೇ, ಔಟ್ಸೈಡ್ಗೆ ಬಿದ್ದ. ಬಟ್ ಇದು ಮೂತಿ ಎಲ್ಲ ಫುಲ್ ಏಟಾಗಿಬಿಟ್ಟಿತ್ತು. ಈಗ ಸ್ವಲ್ಪ ಇವತ್ತಿಗೆ 3 ದಿನ ಆಯಿತು, ಸ್ವಲ್ಪ ಊತ ಎಲ್ಲ ಕಮ್ಮಿ ಆಗೈತೆ. ಬಟ್ ಏನಂದರೆ ಆ್ಯಕ್ಟಿವ್ ಇದ್ದಾನೆ ಇವನು. ಬಂಗೇರಿ ಊತ ಎಲ್ಲ ಈಗಲೂ ಒಳಗಡೆ ಎಲ್ಲ ತುಟಿ ಒಳಗಡೆ ಎಲ್ಲ ಸ್ವಲ್ಪ ಗಾಯ ಹಂಗೆ ಐತೆ. ಸೊ ಏನು ಖಾರ ಏನೂ ತಿನ್ನಂಗಿಲ್ಲ.
ಸುಮ್ಮನೆ ಇರು ಬಂಗಾರ. ಇವನಿಗೆ ಸ್ವಲ್ಪ ಧೈರ್ಯ ಐತೆ, ನನಗಂತೂ ಧೈರ್ಯ ಇಲ್ಲ. ಒಂದು ನಿಮಿಷ ಅದನ್ನೆಲ್ಲ ನೋಡ್ಬಿಟ್ಟು ಜೀವನ ಓದಂಗೆ ಅನಿಸ್ಬಿಟ್ಟಿತ್ತು. ಅಷ್ಟು ಏಟ್ ಮಾಡ್ಕೊಂಬಿಟ್ಟಿದ್ದೆ ನಿಜವಾಗ್ಲೂ. ಗೊತ್ತಾ ಎಷ್ಟು ಭಯ ಆಗುತ್ತೆ ಮಮ್ಮಿಗೆ ಹಂಗೆಲ್ಲ ಹಾಂ. ಇವನೇನಿಲ್ಲ, ನಗ್ತಿದ್ದಾನೆ. ಆದಾಗೂ ಅಷ್ಟೇ ಅದು ಬ್ಲಡ್ ಬರ್ತೈತೆ, ಮುಂದೆ ಸಮ ಅಳ್ತಿದ್ದಾನೆ ಮತ್ತು ಮಾತಾಡ್ತಿದ್ದಾನೆ. ಏನಂದರೆ ಗಟ್ಟಿ, ಅದೇನೋ ಅಂತಾರಲ್ಲ ಸೊಣಕುಲ್ರು ಗಟ್ಟಿ ಜಾಸ್ತಿ ಅಂತ, ಹಂಗೆ ಸೊಣಕ ಗಟ್ಟಿ. ಇನ್ನೊಂದೇನೆಂದರೆ ಇವಾಗ ಬೇಸಿಗೆ ಅಲ್ವಾ, ಎಲ್ಲ ಮಕ್ಕಳು ರಜಾ, ಎಲ್ಲರೂ ಮನೇಲಿ ಇರ್ತಾರೆ. ಸೊ ನಾವು ಏನು ಅನ್ಕೊತೀರ ಅಂದರೆ ಯಾವಾಗೂ ಸ್ಕೂಲ್ಗೆ ಹೋಗ್ತಾರೆ, ಸೊ ಆಟ ಆಡಲಿ ಅಂತ ನಾವು ಬಿಟ್ಬಿಡ್ತೀರಿ. ಸೊ ಆಟ ಆಡೋಕ್ಕೆ ಅಂತ ಬಿಟ್ಟಾಗ ಈ ರೀತಿ ಆಗುತ್ತೆ. ದಯವಿಟ್ಟು ಯಾರೂ ಆಟಾಡೋಕ್ಕೆ ಏನಂತಾರೆ ಆಟ ಆಡೋಕ್ಕೆ ಈಚೆ ಬಿಡಬೇಡಿ. ದಯವಿಟ್ಟು ಒಂದು ಸ್ವಲ್ಪ ವಿಡಿಯೋ ಎತ್ಕೊಂಡೋಗಿ ಒಂದೊಂದು ಮಾತು ತೊದಲುತ್ತೆ, ಪ್ಲೀಸ್ ಬೇಜಾರು ಮಾಡ್ಕೊಂಬಿಡಿ. ಸೊ ಬಿಡೋದು ಒಳ್ಳೇದಲ್ಲ ಅಂತ ನಂಗೆ ಅನಿಸುತ್ತೆ. ನಾನು ಫಸ್ಟಿಂದನೂ ಬಿಡೋದಿಲ್ಲ, ಅದೇನೋ ಗೊತ್ತಿಲ್ಲ 1.5-2 ಮಂತ್ಸಿಂದ ಮಾತ್ರ ಅವ್ನ ಆಟಾಡೋಕ್ಕೆ 3 ಜನನೂ ಅಷ್ಟೇ ಬಿಡೋದಿಲ್ಲ. ಮನೆಯಲ್ಲೇ ಇಟ್ಕೊಂಡಿರ್ತೀನಿ 3 ಹೊತ್ತೂ. ಅದೇನೋ ಗೊತ್ತಿಲ್ಲ 2 ಮಂತ್ಸಿಂದ. ಇಲ್ಲಿ ಪರವಾಗಿಲ್ಲ, ಎಲ್ಲರೂ ಅಕ್ಕಪಕ್ಕ ಮನೆಯಲ್ಲಿ ಅದೇನು ಯಾವಾಗ ಒಳಗಡೆ ಕೂಡ ಹಾಕೊಂಡಿರ್ತೀನಿ, ನಿನ್ನ ಮಕ್ಕಳು ಹಂಗೆಲ್ಲ ಮಾಡಬೇಡ ಅನ್ನೋದ್ರಿಂದ ನಾನು ಬಿಟ್ಟಿದ್ದೆ. ಸೊ ಸಾಕಪ್ಪ, ನೆನ್ನೆ ನೋಡಿಬಿಟ್ಟು ನಿಜವಾಗ್ಲೂ ಹಿಂಗಾಗಿತ್ತು ಅಂದರೆ ಸಾಕು, ಇನ್ಯಾವತ್ತೂ ಬಿಡಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟೆ. ಸೊ ಆಲ್ಮೋಸ್ಟ್ ಅವ್ನು ಬಿದ್ದಾಗಿಂದ 3 ಡೇಸ್ ಆಯಿತು. ಇದುವರೆಗೂ ನಾನು ಈಚೆಗೆ ಬಿಡಲಿಲ್ಲ. ಇದ್ದಾನೆ, ಆಟ ಏನೂ ಮಾಡಲಿಲ್ಲ, ಆರಾಮಾಗಿ ಆಟ ಆಡ್ಕೊಂಡು ಮನೆಯಲ್ಲೇ ಇದ್ದಾನೆ. ಫಸ್ಟಿಂದನೂ ಹಂಗೆ ಇದ್ದ. ಅವ್ನು ಹುಟ್ಟಿದಾಗಿಂದ 3 ಜನನೂ ಅಷ್ಟೇ ಆರಾಮಾಗಿ ಮನೆಯಲ್ಲೇ ಇರ್ತಾರೆ. ಈಚೆ ಅಂತೂ ಆಟ ಆಡೋಕ್ಕೆ ಇದುವರೆಗೂ ಬಿಟ್ಟಿಲ್ಲ. ಇವಾಗ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಬೇರೆ ಆಗಿದೆಯಲ್ಲ, ಇನ್ನಂತೂ ಬಿಡೋದೇ ಇಲ್ಲ. ಬಿಟ್ಟರು ಒಂದು ವೇಳೆ ನಿಜವಾಗ್ಲೂ ಪೇರೆಂಟ್ಸ್ ಯಾರಾದರೂ ಈಚೆ ಕೂತ್ಕೊಳ್ಳಿ, ಅವ್ರು ಎಷ್ಟೇ ಸೇಫ್ಟಿಯಲ್ಲಿ ಏನೇ ಇದ್ರಲ್ಲಿ ಆಟಾಡೋದು ಓಡಾಡೋದು ಎಲ್ಲ ಮಾಡಿದಾಗ ಬಿದ್ದೇ ಬಿಡ್ತಾರೆ. ಸೊ ನೋಡಿ ಗಾಯ್ಸ್, ನಾನು ಇದನ್ನು ತಂದಿದ್ದೀನಿ. ನೋಡಿ ಗಾಯ್ಸ್, ತೋರಿಸ್ತಿದ್ದಾನೆ ಈಗ. ನಾನು ಇದನ್ನು ತಂದಿದ್ದೀನಿ. ಏನದು? ಕೀ ತಂದಿದ್ದೀನಿ ನೋಡಿ. ಕೀ ಅಲ್ಲ ಬಂಗಾರಿ, ಪಿನ್ ಅದು. ಕೀ. ಸೊ ಅದಕ್ಕೆ ಒಂದು ಸ್ವಲ್ಪ ಗಂಜಿ ಮಾಡೋಣ, ಹಂಗೆ ಒಂದು ಸ್ವಲ್ಪ ಕೇಸರಿ ಬಾತ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಒಂದು ಚಿಕ್ಕ ಬೌಲಲ್ಲಿ ರವೆ ತೊಗೊಂಡಿದ್ದೀನಿ, ನೋಡ್ಬೋದು. ಈ ಬೌಲಲ್ಲಿ ಒಂದು ಸ್ಮಾಲ್ ಬೌಲ್ ಅಷ್ಟೇ ತೊಗೊಂಡಿದ್ದೀನಿ. ನನಗೂ ಏನೋ ಕೇಳ್ತಾನೆ ತಿನ್ನೋದಕ್ಕೆ, ಪಾಪ ಪಾನಿಪುರಿ ತಿನ್ನಬೇಕು ಅಂತ ಆಸೆ ಆಗ್ತದೆ. ಬಟ್ ಏನೂ ತಿನ್ನೋಂಗಿಲ್ಲ, ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ ಅದು ವಾಸಿ ಆಗೋದಿಲ್ಲ, ಗಾಯ ಒಳಗಡೆ ಗಾಯ ಆಗಿದೆ ಅವನಿಗೆ ಪಾಪ. ಸೊ ಅದಕ್ಕೆ ನನಗೂ ಬಾಯಿ ಕೆಟ್ಟಿದೆ, ಅವನಿಗೂ ಸರೋಗುತ್ತೆ ಅಂದ್ಬಿಟ್ಟು ಸ್ವೀಟ್ ಮಾಡೋಣ ಒಂದು ಸ್ವಲ್ಪ ಅಂತ ಮಾಡ್ತಿದ್ದೀನಿ. ಅವನಿಗೂ ಖಾರ ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ. ಸೊ ನನಗೂ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಚಪಾತಿಗೆ ಹಸಿಟ್ಟು ಕಲಿಸಿಟ್ಟಿದ್ದೀನಿ. ಅವಲಕ್ಕಿ ತರಿಸಿದ್ದೀನಿ, ಸ್ವಲ್ಪ ಹಸಿ ಅವಲಕ್ಕಿ ಮಾಡೋಣ ಅಂತ. ಸೊ ಇದೆಂದಕ್ಕೆ ಅಂದರೆ ಕಡಲೆ ಹಸಿಟ್ಟು ಸ್ವಲ್ಪ ಚಪಾತಿಗೂ ಅನ್ನಕ್ಕೂ ಕೂಡ ಆಗೋ ರೀತಿ ನಮಗೆ ಆಲೂಗಡ್ಡೆ ಮತ್ತು ಒಂಥರ ಆಲೂಗಡ್ಡೆ ರಸಮ್ ಥರ, ಈ ಕಡೆ ಸಾಂಬಾರಲ್ಲ ರಸಮಲ್ಲ ಆ ಥರ ಮಾಡ್ತೀನಿ, ಚೆನ್ನಾಗಿರುತ್ತೆ. ಸೊ ಈ ಕಡೆ ಒಂದು ಸೈಡ್ ಸ್ವಲ್ಪ ರೈಸ್ಗೂ ಇಟ್ಟಿದ್ದೀನಿ. ಸೊ ಇದು ಹುರಿದ್ಮೇಲೆ ಹಂಗೆ ಮಾಡೋಣ. ಇದು ಚೆನ್ನಾಗಿ ಹುರ್ಕೊಬೇಕು, ರವೆ ಕೆಂಪಾಗೋವರೆಗೂ ಹುರ್ಕೊಬೇಕು, ಅವಾಗ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಒಂದು 10 ಡೇಸಿಂದ ನಮ್ಮ ಮನೇಲಿ ನಂಗೆ ಅಲ್ಲಿ ನೋವು ಅಂತ ಏನೂ ಮಾಡಿಲ್ಲ, ಮತ್ತು ಈ 3 ಡೇಸಿಂದ ಇವನು ಪಾಪ ಮಗು ಹಿಂಗಾಯಿತು ಅಂತ ಏನೂ ಮಾಡಿಲ್ಲ. ಸೊ ಸಂತೆಗೆ ಹೋಗಿದ್ರಿ, ನೋಡ್ಬೋದು. ಇದೇನು ಒಂದೊಂದ್ಸಲ ಏನೋ ಗೊತ್ತಿಲ್ಲ, ಅವ್ನು ಫೋನ್ ಎತ್ಕೊಂಡ್ರೆ ನನಗೆ ಅದು ಹೆಸರೇ ಮರ್ತೋಗ್ಬಿಡ್ತೀನಿ, ಇಲ್ಲಾಂದ್ರೆ ಆರಾಮ್ಸೆ ಹೇಳ್ತೀನಿ. ಬಟ್ ಅದೇ ನರ್ವಸ್ ಆಗ್ತೀನಿ, ಏನೋ ಗೊತ್ತಿಲ್ಲ. ಏನಂತಾರೆ ಅಪ್ಪು ಇದನ್ನು, ಒಂದೊಂದ್ಸಲ ನನ್ನ ಮಗಳು ಇದ್ದಾಗ ಸೈಗೆ ಮಾಡಿ ಸೈಡಲ್ಲಿ ಕೇಳ್ತಿದ್ದೀನಿ, ಏನು ಹೇಳಮ್ಮ ಇದು ಅಂದರೆ ಅವಳು ಪಟ್ಟನಾಗ ನನ್ನ ಹತ್ರ ಬಂದು ಕಿವಿಯಲ್ಲಿ ಹೇಳ್ತಾಳೆ ಹಲಸಿನ ಹಣ್ಣು, ಅದೇ ಇರ್ಬೋದು, ಹಲಸಿನ ಹಣ್ಣು. ಸೊ ಇದನ್ನು ತೊಗೊಂಡ್ರು 5ಕ್ಕೆ. ಸೊ 5ಕ್ಕೆ 50 ರೂಪಾಯಿ, 5 ತೊಗೊಂಡ್ರೆ ಒಂದು 10 ರೂಪಾಯಿ ಅಂತೆ, ನೋಡ್ಬೋದು. ನಾವು ಚಿಕ್ಕ ಹುಡುಗರಲ್ಲಿದ್ದಾಗೆಲ್ಲ ನಮ್ಮಪ್ಪ ನಿಜವಾಗ್ಲೂ ಕಾಯಿ ದೊಡ್ಡ ಕಾಯಿ ತರ್ತಿದ್ರು, ಎಷ್ಟು ತಿಂತಿದ್ರಿ ಗೊತ್ತಾ. ಎಲ್ಲರಿಗೂ ಹಂಚ್ಕೊಂಡು, ಅಕ್ಕಪಕ್ಕ ಮನೆಯಲ್ಲೆಲ್ಲ ಹಂಚ್ಕೊಂಡು ತಿಂತಿದ್ರಿ. ಇವತ್ತು ಈ ಪೀಸ್ಗೆ ನಾನು ಒಬ್ಳಿಗೆ ಅಲ್ವಾ, ಹಸ್ಬೆಂಡು ಬೇಡ ಅಂದರು. ಇವ್ನಿಗೆ ಹೆಂಗಿದ್ರು ಕೊಡೋಂಗಿಲ್ಲ ಅಂದ್ಬಿಟ್ಟು ನಾನು ಒಬ್ಳಿಗೆ 5 ತೊಗೊಂಡೆ. 3 ತಿಂದಿದ್ದೀನಿ, 2 ಕೇಸರಿ ಬಾತ್ಗೆ ಸಣ್ಣಗೆ ಹಚ್ಚಾಕೋಣ ಅಂತ ಇಟ್ಕೊಂಡಿದ್ದೀನಿ. ಸ್ವೀಟ್ ಅಂತೂ ಸೂಪರಾಗಿದೆ, ಸಕ್ಕರೆ ಇದ್ದಂಗೆ ಐತೆ, ಅದಕ್ಕೆ 3 ತಿಂದೆ ಸಾಕಾಯಿತು. 2 ಸ್ವೀಟ್ ಮಾಡ್ತಿದ್ದೀನಲ್ಲ ಹೆಂಗಿದ್ರು, ಅದಕ್ಕೆ ಹಂಗೆ ಉಳಿಸ್ಕೊಂಡು
ಚಿಕ್ಕ ವಯಸ್ಸಲ್ಲಿ ತುಂಬ ಅದೆಲ್ಲ ಮೆಮೊರೀಸ್ ತುಂಬ ಚೆನ್ನಾಗಿರುತ್ತೆ. ಸೊ ರವೆ ಕೆಂಪು ಹುರ್ಕೊಂಡಿದ್ದೀನಿ ನೋಡ್ಬೋದು. ಸೊ ಇನ್ನೊಂದು ಕಡೆ ಸಾಂಬಾರು ಕೂಡ ಆಯಿತು. ಇದು ಆಲೂಗಡ್ಡೆ ಸಾಂಬಾರು, ಆಲೂಗಡ್ಡೆ ಗೊಜ್ಜು ಅಂತ ಅಂತೀರಿ ನಾವು. ಇದಕ್ಕೇನಿಲ್ಲ, ಆಲೂಗಡ್ಡೆ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಬಿಟ್ಟು ಕೂಗಿಸ್ಬಿಟ್ಟು ಅರ್ಧ ಆಲೂಗಡ್ಡೆ, ಹಸಿಮೆಣಸಿನ್ಕಾಯಿ ಇಟ್ಬಿಟ್ಟು ಹಾಕ್ಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ಮತ್ತು ಒಂದು ಸ್ವಲ್ಪ ಕಲರ್ಗೋಸ್ಕರ ಅರಿಶಿನ ಹಾಕ್ತೀರಿ, ಕಲರ್ಗೋಸ್ಕರ. ಯಾಕಂದರೆ ಇದಕ್ಕೇನು ಸಾಂಬಾರು ಪುಡಿ ಏನೂ ಹಾಕಿರಲ್ವಲ್ಲ, ಖಾರದ ಪುಡಿ ಏನೂ, ಸೊ ಕಲರ್ ಇರೋದಿಲ್ಲ, ವೈಟಿಗಿರುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈಗ ಸ್ವಲ್ಪ ಕೇಸರಿಬೇಕು ಅಂದ್ಕೊಂಡು ಚೆಲ್ತಾ ಇದ್ದೆ. ಸೊ ದೊಡ್ಡ ಬೋಲ್ಗೆ ಹಾಕೊಂಡೆ. ಯಾರೋ ಬ್ಲೌಸ್ ಬೇರೆ ಬಂದಿದ್ರು ಅರ್ಜೆಂಟು ಅಂತ. ಸೊ ಹಂಗಾಗಿ ಇನ್ನೂ ಒಂದು ಸ್ವಲ್ಪ ಲೇಟ್ ಆಯಿತು. ಆಲ್ಮೋಸ್ಟ್ 10 ಡೇಸಿಂದ ಎಲ್ಲರಿಗೂ ಇಲ್ಲ, ಆಗಲ್ಲ ಅಂತ ಹೇಳಿದ್ದೆ. ಸೊ ಇವತ್ತಿಲ್ಲ, ಬೇಕೇ ಬೇಕು, ಯಾರ ಹತ್ರನೂ ಸೆಟ್ ಆಗಲ್ಲ ಅಂದರು. ಒಂದು ಸರಿ ಅಂತ ಕಸ್ಟಮರ್ನೂ ಕೂಡ ಬಿಡೋಕ್ಕಾಗಲ್ವಲ್ಲ. ಸೊ ಹಂಗೆ ಒಂದು ಬ್ಲೌಸ್ ಕೂಡ ಇಸ್ಕೊಂಡೆ. ಸೊ ನಾನಿಲ್ಲಿ ಒಂದು ಅರ್ಧ ಕಪ್ ಮಾಡ್ತಿದ್ದೀನಿ. ಅರ್ಧ ಕಪ್ಗೆ ನಾನು ಇಲ್ಲಿ 2.5 ಗ್ಲಾಸ್ ನೀರು ಹಾಕ್ಕೊತಿದ್ದೀನಿ. ನನಗೆ ಒಂದು ಸ್ವಲ್ಪ ತೆಳ್ಳಗಿರಬೇಕು, ಇಲ್ಲಾಂದರೆ ಗಟ್ಟಿ ಇದ್ದರೆ ಇಷ್ಟ ಆಗುತ್ತೆ. ಸೊ 2.5 ಗ್ಲಾಸ್ ಸೇರಿಸ್ಕೊಂಡಿದ್ದೀನಿ. ನನಗೆ ರವೆ ಇದರಿಂದ ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಕಪ್ ತೊಗೊತಿದ್ದೀನಿ, ಸಾಕು. ಬಿಡು ಬಿಡು, ಇಲ್ಲ ಬಿಸಿಲ್ಲ, ಆರೈತಿ. ಇದಕ್ಕೊಂದು ಸ್ಪೂನ್ ತುಪ್ಪ ಸೇರಿಸ್ಕೊತಿದ್ದೀನಿ. ಈಗ ನಾನು ರವೆ ಹುರಿಬೇಕಾದ್ರೆ ಸೇರಿಸ್ಕೊಂಡಿಟ್ಟಿಲ್ಲ, ಸೊ ಈಗ ಸೇರಿಸ್ಕೊತಿದ್ದೀನಿ. 1-2 ಸ್ಪೂನ್ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಈ ಥರ ಮಾಡೋದ್ರಿಂದ ಒಂದು ಸ್ವಲ್ಪ ಶೈನಿಂಗ್ ಚೆನ್ನಾಗಿರುತ್ತೆ ಅಂತ ನಮ್ಮಪ್ಪ ಮಾಡ್ತಿದ್ದಿದ್ದು ರೆಸಿಪಿ ಇದೆಲ್ಲ. ಸೊ ಇದು ಕುದಿಬೇಕಂದ್ರೆ ಒಂದು ಸ್ವಲ್ಪ ನಾನು ಅರಿಶಿನ ನೀರಲ್ಲಿ ಸೇರಿಸ್ಕೊಂಡಿದ್ದೀನಿ. ಸೊ ನಂಗೆ ಅದೇನೋ ಗೊತ್ತಿಲ್ಲ, ಆರೆಂಜ್ ಕಲರ್ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಯೆಲ್ಲೋ ಕಲರ್ ಯೂಸ್ ಮಾಡ್ತೀನಿ. ಸೊ ನೀರು ಕುದೀತಿದೆ. ಸೊ ಈಗ ರವೆ ಹಾಕೋಣ. ಒಂದು ಕೈಯಲ್ಲಿ ರವೆ ಹಾಕ್ಕೊಂಡು ಇನ್ನೊಂದು ಕೈಯಲ್ಲಿ ತಿರುಗಿಸ್ಕೊಂಡ್ರೆ ಗಂಟು ಬರೋದಿಲ್ಲ. ಸೊ ನಾನು ಇಲ್ಲಿ ಒಂದು ಸ್ವಲ್ಪ ಮಾಡ್ತಿದ್ದೀನಲ್ಲ, ಅದಕ್ಕೆ ಫೋನ್ ಇಟ್ಕೊಳಕ್ಕೆ ಯಾರೂ ಇಲ್ವಲ್ಲ, ಸೊ ಹಂಗಾಗಿ ಮಾಡ್ತಿದ್ದೀನಿ ಅಷ್ಟೇ. ಯಾರಿಗೆಲ್ಲ ಆರೆಂಜ್ ಇಷ್ಟ ಇಲ್ವೋ ಸೊ ಅವರು ಈ ಥರ ಮಾಡ್ಕೊಬೋದು, ಇಲ್ಲ ಪ್ಲೇನಲ್ಲಿ ಕೂಡ ಮಾಡ್ಕೊಬೋದು. ಸ್ವಲ್ಪ ಕಲರ್ ಇದೆ, ಚೆನ್ನಾಗಿರುತ್ತೆ ಅಂತ ಮಾಡ್ಕೊಂಡು. ಇಷ್ಟೊಂದು ಕಲರ್ ಹಾಕಿಲ್ಲ, ಅದು ವಿಡಿಯೋದಲ್ಲಿ ನಿಮಗೆ ಅಷ್ಟು ಡಾರ್ಕಾಗಿ ಕಾಣಿಸ್ತಿದೆ ಅಷ್ಟೇ. ನಾನು ನೀರು ತುಂಬ ಸೇರಿಸ್ಕೊಂಡಿದ್ದೀನಿ, ನಂಗೆ ಇದೇ ಥರ ಇರಬೇಕು. ಬಟ್ ಬೇಯೋಷ್ಟರಲ್ಲಿ ಅದು ಕರೆಕ್ಟಾಗಿ ಅದ ಬಂದಿರುತ್ತೆ. ನಿಮಿಷ ಹಿಂಗೆ ಮುಚ್ಚಿಬಿಟ್ಟು ಬಿಟ್ಬಿಡೋಣ. ಹಿಂಗೆ ಮಾಡೋದ್ರಿಂದ ಚೆನ್ನಾಗಿ ಬೇಯುತ್ತೆ, ಯಾಕಂದರೆ ಮಕ್ಕಳು ಕೂಡ ತಿಂತಾರಲ್ವ. ಸೊ ಹಂಗಾಗಿ ಈ ಕಡೆ ಗಂಜಿ ಕೂಡ ಇಟ್ಟಿದ್ದೀನಿ. ಸೊ ಇಲ್ಲಿ ನಾನು ಗಂಜಿಗೆ 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. 1-2 ಟೀ ಸ್ಪೂನ್ ರವೆ ಸೇರಿಸ್ಕೊತಿದ್ದೀನಿ, ಸಾಕು. ಇದೇನಿಲ್ಲ, ಪ್ಲೇನ್ ಗಂಜಿ ಅಷ್ಟೇ. ಇದನ್ನು ಅಷ್ಟೇ ಒಂದು 10 ನಿಮಿಷ ಕ್ಲೋಸ್ ಮಾಡಿಬಿಟ್ರೆ ಕರೆಕ್ಟಾಗಿ ಕುಕ್ ಆಗಿರುತ್ತೆ. ಗಂಟೆ ಏನು ಕಟ್ಟೋದಿಲ್ಲ ಒಂದು ಸ್ವಲ್ಪ ಕೂಡ. ಬೇಕಾದರೆ ನಿಮಗೆ ಭಯ ಇದ್ದರೆ ಆವಾಗವಾಗ ತಿರುಗಿಸ್ಕೊಂಡು ನೋಡ್ತಾ ಇರ್ಬೋದು. ನೋಡ್ಬೋದು. ನೋಡ್ಬೋದು ಇವಾಗ ಯಾವ ಥರ ಆಗಿದೆ ಅಂತ. ಸೊ ರವೆ ಅನ್ನೋದು ಅಷ್ಟೇ, ನಾವು ಎಷ್ಟೇ ಕಮ್ಮಿ ಕ್ವಾಂಟಿಟಿ ತೊಗೊಂಡ್ರೂ ಅದು ಇದು ಹಾಗೆ ಆಗುತ್ತೆ. ಅದಕ್ಕೆ ನಾನು ಅಷ್ಟು ಕಮ್ಮಿ ರವೆ ತೊಗೊಂಡು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡೆ. ನಾನು ಇನ್ನೂ 10 ನಿಮಿಷ ಆಗಿದೆ, ಓಪನ್ ಮಾಡೋಣ. ಸೊ ಕೇಸರಿ ಬಾತ್ ಈ ಥರ ಇದ್ದರೆ ನನಗೆ ಇಷ್ಟ ಆಗುತ್ತೆ. ಬಟ್ ಒಬ್ಬೊಬ್ಬರಿಗೆ ಒಂದೊಂದು ಥರ.
ಬಟ್ ಆಲ್ಮೋಸ್ಟ್ ತುಂಬ ಜನ ಇದೇ ರೀತಿ ಇಷ್ಟಪಡ್ತಾರೆ. ಸೊ ಈಗ ನಾನು ಅರ್ಧ ಕಪ್ ರವೆ ತೊಗೊಳ್ತೆ. ಸೊ ಅರ್ಧ ಕಪ್ಪೇ ನಾನು ಸಕ್ಕರೆ ಕೂಡ ತೊಗೊಳ್ತಾ ಇದ್ದೀನಿ. ಸೊ ನೀವು ಸಿಹಿ ತುಂಬ ಇಷ್ಟಪಡೋರಾದರೆ ಬೇಕಾದ್ರೆ 1 ಕಪ್ ಕೂಡ ತೊಗೊಬೋದು. ಸೊ ನನಗೆ ಸಾಕು, ನನಗೆ ಏನಂತಾರೆ ಮೀಡಿಯಮ್ ಆಗಿರಬೇಕು ಸ್ವೀಟು. ತುಂಬ ಸ್ವೀಟ್ ಆದರೂ ಅದು ಇಷ್ಟ ಆಗೋದಿಲ್ಲ. ಸೊ ಸಕ್ಕರೆನ ಲಾಸ್ಟ್ನಲ್ಲಿ ಸೇರಿಸ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ ಗಟ್ಟಿ ಆಗೋದಿಲ್ಲ. ನೀವು ಇವಾಗ ಹೆಂಗೆ ಮಾಡಿರ್ತೀರ ಆರಿದ್ಮೇಲೆ ಕೂಡ ಇದೇ ರೀತಿ ಇರುತ್ತೆ. ಫಸ್ಟೇ ನಾವು ನೀರು ಹಾಕಿದಾಗ ರವೆ ಹಾಕಿದಾಗ ಇಲ್ಲಿ ಸಕ್ಕರೆನ ಸೇರಿಸ್ಕೊಂಬಿಟ್ರೆ ಫಸ್ಟೇ ಒಂಥರ ಆರಿದ್ಮೇಲೆ ಗಟ್ಟಿಗೆ ಒಂಥರ ಆಗುತ್ತಲ್ಲ, ಆ ಥರ ಆಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಗಟ್ಟಿ ಆಗೋದಿಲ್ಲ. ಸೊ ಸಕ್ಕರೆ ಕರಗಿದ ತಕ್ಷಣ ಆಫ್ ಮಾಡಬೇಕು. ಫಸ್ಟೇ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸಕ್ಕರೆ ಕುದ್ದು ಪಾಕ ಬಂದಿರುತ್ತಲ್ವ, ಸೊ ಆ ಪಾಕದಿಂದನೇ ಇದು ಗಟ್ಟಿಯಾಗೋದು. ಸೊ ನಾವು ಲಾಸ್ಟ್ನಲ್ಲಿ ಸೇರಿಸೋದ್ರಿಂದ ಬೇಗ ಅದು ಆಲ್ಮೋಸ್ಟು ಕರಿಕೊಂಬಿಡುತ್ತೆ. ಸೊ ಅದಕ್ಕೆ ನಮ್ಮದು ಪರ್ಫೆಕ್ಟಾಗಿ ಬರುತ್ತೆ ಕೇಸರಿ ಬಾತ್ ಅನ್ನೋದು. ಸೊ ಇಷ್ಟೇ, ನಮ್ಮ ಕೇಸರಿ ಬಾತ್ ರೆಡಿ ಆಯಿತು.